ಪೊಲೀಸ್ ಅಧಿಕಾರಿಯಾಗುವ ಕನಸು ಕಂಡಿದ್ದ ಶಿಕಾರಿಪುರ ತಾಲೂಕಿನ ಕುಗ್ರಾಮದಲ್ಲಿ ಜನಿಸಿದ ರೈತನೊಬ್ಬ ಮನೆಯ ಜವಾಬ್ದಾರಿಗೆ ಸೋತು SSLCಗೆ ತನ್ನ ವಿದ್ಯಾಭ್ಯಾಸ ಮೊಟಕುಗೊಳಿಸಿದ್ದ. ಕ್ಷುಲ್ಲಕ ಕಾರಣಕ್ಕಾಗಿ ಮನೆಯಿಂದ ಹೊರದಬ್ಬಲ್ಪಟ್ಟ ದುರ್ಗಪ್ಪ ಹಲವು ವ್ಯಾಪಾರಗಳನ್ನು ಮಾಡಿ ಲಾಸ್ ಆಗಿದ್ದ. ಇದರಿಂದ ಸುಮಾರು 15 ಲಕ್ಷ ಸಾಲ ಕೂಡ ಮಾಡಿಕೊಂಡಿದ್ದ. ಸಾಲದಿಂದ ಬೇಸತ್ತ ದುರ್ಗಪ್ಪ ಹೆಂಡತಿ ಮಕ್ಕಳ ಜೊತೆ ಆತ್ಮಹತ್ಯೆಗೂ ಮುಂದಾಗಿದ್ದ. ಒಂದು ದಿನ ಸಂಜೆ ಚಂದನ ವಾಹಿನಿಯಲ್ಲಿ ಬಂದ ಸುದ್ದಿಯನ್ನು ನೋಡಿ ಮನಸ್ಸು ಬದಲಾಯಿಸಿಕೊಂಡ ರೈತ ದುರ್ಗಪ್ಪ ಈಗ 30ಕ್ಕೂ ಹೆಚ್ಚು ಸನ್ಮಾನಗಳು, ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅವರ ಸಾಧನೆಯನ್ನು ಪ್ರಧಾನಮಂತ್ರಿ ಕೂಡ ಗುರುತಿಸಿರುವುದನ್ನು ಶಿವಮೊಗ್ಗ ಜಿಲ್ಲಾ ಈಡಿಗ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರೈತ ದುರ್ಗಪ್ಪ ನೆನೆದರು. ನಾನು ಒಬ್ಬ ಸಣ್ಣ ರೈತ, SSLC ನಾನು ಫೇಲ್ ಆಗಿದ್ದೇನೆ. ಇವತ್ತು 20 ದೇಶದಲ್ಲಿ ಹೆಸರು ಮಾಡಿದ್ದೇನೆ. 30 ಅವಾರ್ಡುಗಳನ್ನು ತಗೊಂಡಿದ್ದೇನೆ. ಇವತ್ತು ಯಾವ ಕ್ಯಾಸ್ಟಿನವರು ಸಾಧನೆ ಮಾಡಿಲ್ಲ. ಅಂಕಿಅಂಶದ ಪ್ರಕಾರ ಮೊನ್ನೆ ನನಗೆ ಶಿವಮೊಗ್ಗ ಯೂನಿವರ್ಸಿಟಿಯಿಂದ ಬಂದಾಗ ಹೇಳಿದರು. ಆದರೆ ಒಂದು ಖುಷಿ ಏನಾಗ್ತದೆ ಅಂದರೆ, ಇವತ್ತು ಖುಷಿನೂ ಆಗ್ತದೆ, ಒಂಥರ ಕಣ್ಣೀರು ಬಂದಂಗೆ ಆಗ್ತದೆ. ತವರ ಮನೆ ಉಡುಗೊರೆ ಸಿಗ್ತಿದ್ದಲ್ಲ, ಬೇರೆ ಕಡೆಯಿಂದ ಬೇಕಾದಷ್ಟು ಸಿಗ್ಬೋದು, ನಮ್ಮೊಳಗೆ ಗುರುತು ಮಾಡಿದ್ದೆಲ್ಲ. ಇವತ್ತು ನಾನು SSLC ಫೇಲ್ ಆದ 4 ಕಾಲೇಜಿಗೆ ಪಾಠ ಮಾಡಕ್ಕೆ ಹೋಗ್ತೇನೆ. ಇವತ್ತು ಶಿವಮೊಗ್ಗ ಯೂನಿವರ್ಸಿಟಿ, ಧಾರವಾಡ, ಮೈಸೂರು, ಬೆಂಗಳೂರು ಯೂನಿವರ್ಸಿಟಿ ಪಾಠ ಮಾಡಕ್ಕೆ ಹೋಗ್ತಿದ್ದೇನೆ. ನಾನು ಒಬ್ಬ ಓದಿ ದೊಡ್ಡ ಪೊಲೀಸ್ ಅಧಿಕಾರಿ ಆಗ್ಬೇಕಂತ ಹೊರಟವನು. ಒಂದು ಸಣ್ಣ ಕ್ಷುಲ್ಲಕ ಕಾರಣದಿಂದ ಮನೆಯಿಂದ ಹೊರಗೆ ಬರ್ಬೇಕಾಯ್ತು. ಆ ಪರಿಸ್ಥಿತಿ ಒತ್ತಡ ಹೆಂಗಿತ್ತು ಅಂತಂದರೆ, ನಾನು ಹೇಳಿದೆ ಬೇಡ, ಮನೆಯಿಂದ ಹೊರಗೆ ಹೋಗಲ್ಲ ಅಂದರೂ ಹೊರಗೆ ಹಾಕಿದ್ರು. ಆದರೆ ಬಂದೆ. ನಾನು ಊಟಕ್ಕೂ ಗತಿ ಇತ್ತಲ್ಲ, ಮನೆ ಇತ್ತಲ್ಲ, ಪರಿಸ್ಥಿತಿ ಹೆಂಡತಿ ತವ್ರ ಮನೆ ಬಿಟ್ಟು ನಾನು ಮನೆ ಕಟ್ಟಿಕೊಂಡೆ, ಬ್ಯಾಂಕ್ ಲೋನ್ ಇಟ್ಕೊಂಡು. ಆವಾಗ 3 ಲಕ್ಷ ಸಾಲ ಮಾಡಿಕೊಂಡೆ. ಇದನ್ನು ತೀರ್ಸೋಣ ಅಂತ ಹೇಳಿ ಬ್ಯಾಂಕ್ಗೆ ಹೋಗಿ ಕೇಳಿದ್ರೆ ಲೋನ್ ಕೊಡೋದ್ರಲ್ಲ, ಗ್ರಾಮೀಣ ಪ್ರದೇಶಕ್ಕೆ ಅಂದರು. ಹೆಂಡತಿ ಕೊಳ್ಳ ಬಂಗಾರ ಎಲ್ಲ ಡೆಟ್ ಮತ್ತು ಸಾಲ ತಂದು 3 ಎಕರೆ ಅರಿಶಿನ ಸುಂಟು ಹಾಕಿದೆ, ಲಾಸ್ ಆದೆ. ಒಟ್ಟು ಟೋಟ್ಲಿ ಅಲ್ಲಿಗೆ 6 ಲಕ್ಷ ರೂಪಾಯಿ ಸಾಲ ಆಯ್ತು. ಮತ್ತು ಅದಕ್ಕೂ ಲಾಸ್ ಆದೆ. ಜೋಳದ ವ್ಯಾಪಾರಕ್ಕೆ ಹೋದೆ, ಅಲ್ಲಿ ಲಾಸ್ ಆದೆ. ಕಲ್ಲು ವ್ಯಾಪಾರಕ್ಕೆ ಹೋದೆ, ತಿರುವಕಲ್ಲು, ಅಲ್ಲಿ ಲಾಸ್ ಆದೆ. ಮುಟ್ತಾ 15 ಲಕ್ಷ ಸಾಲ ಆಯಿತು. ಸಾಲಗಾರ ಹಿಂಸೆ, ಭಾಳ ಒತ್ತಡ ಮಾಡಕ್ಕೆ ಬಂದರು. ನಾನು ಆ ಹೊತ್ತಿಗೆ ಮನೆಗೆ ಬಂದು ಎದೆ ಹಿಡಿದೆಲ್ಲ ಕೇಳಕ್ಕೆ ಬಂದರು. ಕದ್ದು ಅಡಗಕ್ಕೆ ಕುಂತೆ. ಏನು ಮಾಡೋಕ್ಕಂತ ತೋರಿಸ್ನಿಲ್ಲ. ಒಂದು ಸಣ್ಣ ಮಗು, ಹೆಣ್ಣು ಮಗು, ಗಂಡು ಮಗು ಇತ್ತು. ನಾನು ನಮ್ಮ ಮನೆಯನ್ನು ಕುಂದಿರಿಸಿದ್ದೆ. ನನಗೆ ಹಿಂಸೆ ತಡೆಯೋಕ್ಕಾಗಲ್ಲ, ಅಷ್ಟರು ಸೇರಿ ಆತ್ಮಹತ್ಯೆ ಮಾಡ್ಕೊಳ್ಬಿಡೋಣ ಅಂತ ನಾನು ನಿರ್ಧಾರ ಮಾಡಿಬಿಟ್ಟಿವಿ. ಆವಾಗ ನಮ್ಮ ಮನೆಯವ್ರು ಒಪ್ಕೊಂಡು ಬಿಟ್ರು. ಇವತ್ತು ನೈಟ್ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಮಾಡಿದ್ವಿ. ಆ ಹೊತ್ತಿನಲ್ಲಿ ಮತ್ತೆ ಹೋಗಿ 1 ಗಂಟೆ ಹಿಂದ್ಗಡೆ ಕೂತ್ಕೊಂಡು ಯೋಚನೆ ಮಾಡಿದಾಗ, ಒಂದು ಗಂಡು ಮಗು ಐತಿ, ಹೆಣ್ಣು ಮಗು ಐತಿ, ಹೆಂಗಾರ ಬದುಕುತ್ತಾಳೆ ಅವಳು, ನಾನು ಒಪ್ಪನ ಮಾಡ್ಕೊಳ್ಳೋಣ ಅಂತ ಹೇಳಿ, ನನ್ನ ಫ್ರೆಂಡ್ ದುಡ್ಡು ಕೊಡ್ತಾರೆ, ನಾನು ಇಸ್ಕೊಂಡು ಬರ್ತೇನೆ ಅಂತ ಹೇಳಿ ಸೀದಾ ನಾನು ಅವಳಿಗೆ ಹೇಳಿ ತವ್ರ ಮನೆಗೆ ಬಿಟ್ಟು ಬಂದು ನಾನು ಒಬ್ಬನ ಆತ್ಮಹತ್ಯೆ ಮಾಡ್ಕೊಳ್ಬೇಕಂತೇಳಿ ಪಾಯ್ಜನ್ ತೊಗೊಂಡು ಬಂದು ಕೂತ್ಕೊಂಡಿದ್ದೆ TV ಮುಂದೆ. ಅವ ಹೊತ್ತಿನಲ್ಲಿ ಚಂದನ TV ಆನ್ ಮಾಡ್ಬೇಕಾದ್ರೆ ಚಂದನ TV ತೋರಿಸಿದ್ರು 2 ಕಾಲರ್ 9 ಲಕ್ಷ ತೆಗಿತಾರಂತ ಹೇಳಿ. ಒಬ್ಬ ರೈತ ಅಂತ ಅಂದರು. ನಾನು ಯಾಕೆ ಈ ರೀತಿ ದುಡಿಬಾರ್ದು, ನಾನು ಯಾಕೆ ಈ ರೀತಿ ಕೃಷಿ ಮಾಡಬಾರ್ದು ಅಂತ ಹೇಳಿ ಪಾಯ್ಜನ್ ತೆಗೆದು ಬೆಳಗ್ಗೆ ಕಡಕ್ಕೆ ಕೂತಾರ. ನಿಮ್ಮ ಸಾಲವನ್ನು 1.5 ವರ್ಷದ ತೀರಿಸ್ತೀನಿ ಅಂತ ಹೇಳಿ ಆ ಹೊತ್ತಿನಲ್ಲಿ ಹೊರಗಿಟ್ಟು ನಾನು ಧರ್ಮಸ್ಥಳ, ಯಾರು ಲೋನ್ ಕೊಡ್ತಿಲ್ಲ, ತಂದೆ ತಾಯಿ, ಅಣ್ಣ ತಮ್ಮದಿರು, ಚಿಕ್ಕಪ್ಪದಿರು, ನನ್ನ ಫ್ರೆಂಡ್ಗಳು ಎಲ್ಲ ದೂರ ಆದರು. ಧರ್ಮಸ್ಥಳ ಸಂಘದ 1 ಲಕ್ಷ ಲೋನ್ ತಗೊಂಡು ಯಾರು ಹಾಕಿದ್ದೆಲ್ಲ ತೊಂಡೆ ಕೃಷಿ ಮಾಡಿದೆ. ಇವತ್ತು ತೊಂಡೆ ಕೃಷಿ ಎಲ್ಲರೂ ಮಾಡ್ತಾರೆ, ನಾನು ಮಾಡ್ತೇನೆ. ಒಂದು ತಿಂಗಳಿಗೆ 60,000 ಬರ್ತೈತಿ, ಅರ್ಧ ಎಕರೆದಾಗೆ. ಅಷ್ಟು ಮೇಲೆ ಕೋಳಿ ಸಾಗಾಣಿಕೆ ಮಾಡಿದೆ, ಜೇನು ಸಾಗಾಣಿಕೆ ಮಾಡಿದೆ. ಇದಿಷ್ಟು ಮಾಡಿಕೊಂಡು ಸಮಗ್ರ ಕೃಷಿ ಪದ್ಧತಿ ಮಾಡ್ಕೊಂಡು 15 ಲಕ್ಷ ಸಾಲನ 2.5 ಎಕರೆ ಜಮೀನಲ್ಲಿ 1.5 ವರ್ಷದಲ್ಲಿ ತೀರಿಸಿಬಿಟ್ಟೆ. ಶಿವಮೊಗ್ಗ ಯೂನಿವರ್ಸಿಟಿಯಿಂದ ಅತ್ಯುತ್ತಮ ಶ್ರೇಷ್ಠ ಕೃಷಿಕ ಅವಾರ್ಡು, ಅನೇಕ ಅವಾರ್ಡ್ ಕಳಿಸಿದ್ರು. ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಒಬ್ಬೊಬ್ಬರನ್ನ ಆಯ್ಕೆ ಮಾಡಬೇಕು ಅಂದಾಗ ನನ್ನ ಆಯ್ಕೆ ಮಾಡಿದ್ರು. ಅವಾಗ ಯಾರು, ನಮ್ಮ ಕೃಷ್ಣ ಬೈರಾಗವರು, ಚಂದನ TV ಯೂನಿವರ್ಸಿಟಿ, ಅವಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ನನ್ನ ಆಯ್ಕೆ ಮಾಡಿದರು. ಆ ಹೊತ್ತಿನಲ್ಲಿ ಅತ್ಯುತ್ತಮ ಸೂಪರ್ ಸ್ಟಾರ್ ರೈತ ಅಂತ ಬಿರುದು ಕೊಟ್ಟರು. ಸಿದ್ದರಾಮಯ್ಯ ಸರ್ಕಾರದಿಂದ ನನಗೆ ಮಲ್ನಾಡು ಹೆಬ್ಬಾಗಲ ರೈತ ಅಂತ ಬಿರುದು ಸಿಕ್ತು. ಆಮೇಲೆ ಕಾಲೇಜಿಗೆ ಪಾಠ ಮಾಡೋಕ್ಕೆ ಹೋದೆ. ಶಿವಮೊಗ್ಗ ಯೂನಿವರ್ಸಿಟಿ ಇರುವುಕ್ಕೆ ಇಲ್ಲೈತಲ್ಲ, ಅಲ್ಲಿ ರೈತ ವಿಜ್ಞಾನಿ ಅಂತ ಬಿರುದು ಸಿಕ್ತು. ಅನೇಕ 3-4 ಬಿರುದುಗಳು ಸಿಕ್ಕವು. ಅವಾಗ ವೀರೇಂದ್ರ ಹೆಗಡೆ ಅವರು ಬೆಳ್ಳಿ ಪದಕ ಕೊಟ್ಟರು.